ಸೊ ಗೈಸ್ ಇಲ್ಲಿ ನೋಡ್ಬೋದು. ಸೊ ಇದು 22 ಆಗಿದೆ. ಸೊ 37 ಚಾರ್ಜಿಂಗ್. ಸೊ ನೋಡ್ಬೋದು. ಈಗ 6:22 ಮಟ. ಸೊ ನಾ ಫೋನ್ ಮುಟ್ಟಂಗಿಲ್ಲ. ಸೊ ಗೈಸ್ ಇಲ್ಲಿ ಫೋನ್ ಚಾರ್ಜ್ ಇಟ್ಟು ಈಗ ಉಳ್ಕಿದ ಕೆಲಸ ಮಾಡೋಣ. ಸೊ ಗೈಸ್ ಈಗ ಫೋನು ಇಟ್ಟಾಯಿತು. ಸೊ ಏನಾಗುತ್ತಾ ಗೊತ್ತಿಲ್ಲ. ಸೊ ನಂದು ವರ್ಕರ್ ಇರುತ್ತೆ. ಸೊ ನಾ ಮಾಡಲೇಬೇಕು. ಸೊ ಗೈಸ್ ಕುಂಬಳಕಾಯಿ ಹರ್ಕೊಂಬನ್ನಿ. ಸೊ ಇಲ್ಲಿ ನೋಡಿ ಕುಂಬಳಕಾಯಿ ಇಲ್ಲಿ ನೋಡ್ಬೋದು. ಸೊ ಗೈಸ್ ಬಡ 5 ಸುತ್ತೊಂದು ಬನ್ನಿರಿ. ಸೊ ಗೈಸ್ ಇದು ತಡ್ಯಾಕಾಗಲ್ಲ ಫೋನಿಂದ. ಸೊ ಫೋನ್ ನೋಡೇ ಬಿಡೋಣ ಹೋಗಿ. ಸೊ ಗೈಸ್ ಭಾಳ ತಡಿಲಿಲ್ಲ ನಾನು. ಅದು 5:44 ಆಗಿದೆ ಬರೀ. ಫೋನ್ ಇಷ್ಟೊತ್ತಾದರೂ ಬಿಡೋಕ್ಕಾಗತ್ತಿಲ್ಲ. ತಿಂಡಿ ಹೆಂಗೆ ಅನ್ಸುತ್ತೆ ಈಗ. ನಮ್ಗೆ ಧಮ್ಕಿ ಕೊಡ್ತೈತ್ರಿ ಅದು. ಇಲ್ಲಿ ನೋಡ್ರಿ ಹೊತ್ತು ನೋಡ್ರಿ ಒಳಗೆ. ಈಕೆ ನಮ್ಮ ಮುದಿಕ್ ನೋಡ್ರಿ. ಈಗ ನಮ್ಮ ಮುದಿಕ್ರಿ ಈಕೆ ಹಳೆ. ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸುನೀಲ್ ಕನ್ನಡಿಗ ಬ್ಲಾಗ್ಸ್ಗೆ ಸುಸ್ವಾಗತ ಗೈಸ್. ಬಾಣ್ರಿ ಕ್ರೇಜಿ ಕಂಟೆಂಟ್ ಇವತ್ತು. ಏನಪ್ಪ ಇವತ್ತಿನ ಕಂಟೆಂಟ್ ಅಂತ ಹೇಳ್ತೀನಿ ಗೈಸ್. ಸೊ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡಿ ಸಬ್ಸ್ಕ್ರೈಬ್ ಹಾಕ್ಕೊಂಡು ಬೆಲೆಗೆ ಕ್ಲಿಕ್ ಮಾಡಿಕೊಂಡು ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿದರೆ ಫುಲ್ ಅರ್ಥ ಆಗುತ್ತೆ. ಫುಲ್ ಇವತ್ತು ಎಕ್ಸ್ಪೆರಿಮೆಂಟ್ ರಿಯಾಲಿಟಿ ಬ್ಲಾಗ್. ಸೊ ಅದು ಇದಾಗಿರುತ್ತೆ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂತಂದ್ರೆ, ಸೊ 1 ಗಂಟೆ. ಸೊ ನಾನು ಈಗ ಎಕ್ಸ್ಪೆರಿಮೆಂಟ್ ರಿಯಾಲಿಟಿ ಮಾಡತ್ತೀನಿ. ಸೊ ಏನಪ್ಪ 1 ಗಂಟೆ ನಾನು ನನ್ನ ಫೋನು ಇಟ್ಟು ಬಿಡೋದು, ತೆಗೆದು ಹೋಗಲ್ಬಿಟ್ಟು 1 ಗಂಟೆ ಅಥವಾ 1.5 ತಾಸು, 1 ಗಂಟೆ ಅಷ್ಟೇ. ಸೊ 1 ಗಂಟೆ ನೋ ಫೋನ್. ನಾನು ಸೀದಾ ತೆಗೆದು ಎಲ್ಲರೂ ಇಟ್ಟು ಬಿಟ್ಬಿಡೋದು. ಸೊ ನಾನು ನೋಡೋಕೆ ಹೋಗಲ್ಲ 1 ಗಂಟೆ. ಅಲ್ಲಿ ಮಟ್ಟ ಏನಾಗುತ್ತಾ. ಓಕೆ, ಈಗ ನನ್ನ ಫೋನ್ ತೊಗೊಂಡೆ ನಾನು ಬ್ಲಾಗ್ ಮಾಡತ್ತೀನಿ ಸ್ಟಾರ್ಟಿಂಗ್. ಓಕೆ, ಆಮೇಲೆ ಸೊ ಈಗ ನನ್ನ ಫೋನು ಸೀದಾ ಚಾರ್ಜ್ ಹಾಕಿ 1 ಗಂಟೆ ನಾನು ನೋಡೋಕೆ ಹೋಗಲ್ಲ. ಎಲ್ಲ ನೆಟ್ ಪಟ್ಟು ಏನು ಆನೇ ಮಾಡಂಗಿಲ್ಲ. ಸೊ ಫೋನೇ ನೋಡೋಕೆ ಹೋಗಲ್ಲ. ಅದು ಏನಾಗುತ್ತೆ ಏನಾಗಲಿ. ಸೊ ನಾನು ಫೋನ್ ನೋಡೋಕೆ ಹೋಗಲ್ಲ. ಅಲ್ಲಿ ಮಟ್ಟ ಇದ್ದೆಲ್ಲ. ಸೊ ಲೈಫಲ್ಲಿ ಏನೇ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಸೊ ಏನೇನು ಮಾಡ್ತೀನಿ ಆ್ಯಂಡ್ ಸೊ 1 ಗಂಟೆ ನಾ ಫೋನ್ ಮುಟ್ಟಂಗಿಲ್ಲ. ಸೊ 1 ಗಂಟೆ ಅಥವಾ 1.5 ತಾಸು ನನ್ನ ಫೋನ್ ನಾ ಮುಟ್ಟಂಗಿಲ್ಲ. ಸೊ ನನ್ನ ಫೋನ್ ಸೈಡ್ಗೆ ಇಟ್ಟು ಸೊ ನಮ್ಮ ಅಣ್ಣನ ಫೋನ್ಯಾಗ ಬ್ಲಾಗ್ ಮಾಡ್ತೀನಿ. ಸೊ ಯಾಕಪ್ಪ ಅಂತಂದರೆ ಎಕ್ಸ್ಪೆರಿಮೆಂಟ್ ಅಂತಂದರೆ ಕರೆಕ್ಟಾಗಿರ್ಬೇಕು. ಸೊ ಅದಕ್ಕೆ ನನ್ನ ಫೋನ್ ತೆಗೆದಿಟ್ಟಿನೂ ಅದನ್ನು ತೋರಿಸ್ತೀನಿ. ಸೊ ಬನ್ನಿ ಲೆಟ್ಸ್ ಗೋ ಸ್ಟಾರ್ಟ್ ಮಾಡೋಣ. ಬನ್ನಿ ಗಾಯ್ಸ್. ನನ್ನ ಫೋನ್ ಅಷ್ಟು ಸೊ ನಮ್ಮ ಅಣ್ಣನ ಫೋನ್ ಕ್ಲಿಯರ್ ಬರುತ್ತಾ ಗೊತ್ತಿಲ್ಲ. ಸೊ ಅದು ಆ್ಯಂಡ್ರಾಯ್ಡ್, ನಮ್ಮದು ಆ್ಯಂಡ್ರಾಯ್ಡ್. ಓಕೆ, ಬಟ್ ಆ್ಯಂಡ್ ನಾನು ಸ್ವಲ್ಪ ಕ್ಲಿಯರ್ ಬರುತ್ತೆ ನಂದು. ಸೊ ಅವ್ನು ಕ್ಲಿಯರ್ ಬರಲಿರ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗುದ್ದಾಡಿ ಬ್ಲಾಗ್ ಮಾಡತ್ತೀನಿ. ಸೊ ಏನಾದರೂ ಮಾಡ್ಬೇಕಂತೇಳಿ ನಿಮಗೆ ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ರಿಯಾಲಿಟಿ ಹೊಸ್ದಾಗಿ ಕೊಡ್ಬೇಕಂತೇಳಿ ಮಾಡತ್ತೀನಿ. ಸೊ ಬನ್ನಿ ಗಾಯ್ಸ್, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಬನ್ನಿ ಗಾಯ್ಸ್. ಸೊ ಗಾಯ್ಸ್ ಇಲ್ಲಿ ನೋಡ್ಬೋದು. ಸೊ ಇದು 22 ಆಗಿದೆ. ಸೊ 37 ಚಾರ್ಜಿಂಗ್. ಸೊ ನೋಡ್ಬೋದು. ಈಗ 6:22 ಮಟ. ಸೊ ನಾ ಫೋನ್ ಮುಟ್ಟಂಗಿಲ್ಲ. ಸೊ ಫೋನ್ ಇಲ್ಲಿ ಮೇಲ್ಗಡೆ ಇರುತ್ತೆ. ಸೊ ಇಲ್ಲಾರು ಇರುತ್ತೆ. ಸೊ ಬನ್ನಿ ಗೈಸ್. ಸೊ ಗೈಸ್ ಇಲ್ಲಿ ಫೋನ್ ಚಾರ್ಜ್ ಇಟ್ಟು ಈಗ ಉಳ್ಕಿದ ಕೆಲಸ ಮಾಡೋಣ. ಬನ್ನಿ ಗೈಸ್. ಸೊ ಗೈಸ್ ಈಗ ಫೋನು ಇಟ್ಟಾಯಿತು. ಸೊ ಏನಾಗುತ್ತಾ ಗೊತ್ತಿಲ್ಲ. ಸೊ ನಂದು ವರ್ಕರ್ ಇರುತ್ತೆ. ಸೊ ನಾ ಮಾಡಲೇಬೇಕು. ಏನು ಮಾಡೋಕ್ಕೆ ಬರಲ್ಲ. ಸೊ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತೇಳಿ ಮಾಡತ್ತೀನಿ. ಸೊ ಈಗ ಒಂದು ಕೆಲಸ ಐತೆ, ಮಾಡೋಣ ಬನ್ನಿ ಗಾಯ್ಸ್, ಲೆಟ್ಸ್ ಗೋ. ಇವತ್ತು ಏನಪ್ಪ ಅಂತಂತಂದ್ರೆ, ಸೊ ಗೈಸ್ ಇವತ್ತು ನಾಗರ ಪಂಚಮಿ ಅಲ್ಲ. ಸೊ ನಾಗರ ಪಂಚಮಿ ಆಗಿದ್ದಕ್ಕೆ ಸೊ ಏನಪ್ಪ ಅಂತಂದ್ರೆ ದೊಡ್ಡ ಕುಂಬಳೆಯಲ್ಲಿ ಹರ್ಕೊಂಬ ಅಂದ ನಮ್ಮಮ್ಮ. ಸೊ ಇಲ್ಲಿ ಅದಾವೆ ಕುಂಬಳೆಯಲ್ಲಿ. ಅದು ಸೊ ದೊಡ್ಡ ಕುಂಬಳೆಯಲ್ಲಿ ಹರ್ಕೊಂಬ ಅನ್ನತಿ. ಸೊ ನೋಡಿ ಹೋಗಿ ಹರ್ಕೊಂಡು ತೋರ್ಸೋಣ ಬನ್ನಿ ಗಾಯ್ಸ್. ನಡಿತೇವೆ ನಾವು. ಹುಳ ತೆಗ್ಯಾವ ಹಿಂಗದ ಬೇಲಿಲ್ಲ. ಇಲ್ಲ ಇರ್ತಂತರಿ ಇಲ್ಲೇ. ಸೊ ಗೈಸ್ ನಮ್ಮಮ್ಮ ಅವು ಹುಳ ಹತ್ತಂಗೆ ಅವು ಕರೆಕ್ಟ್ ಇಲ್ಲ ಅದಕ್ಕೆ ನಮ್ಮಮ್ಮ. ಸೊ ಕರೆಕ್ಟ್ ಹರ್ಕೊಂಡು ಈಗ ಎಲ್ಲೋ ಸೊ ಅಲ್ಲೊಂದು ಐತಿ ಹರ್ಕೋದಂತರಿ ಗೈಸ್. ಸೊ ಗೈಸ್ ನೋಡ್ರಿ ಇಲ್ಲಿ. ಸೊ ಹರ್ಕೊಳನಿ. ಸೊ ಹರ್ಕೊಳ ಗೈಸ್. ನನ್ನ ಫೋನಿನ ಕಡೆ ನೆನಪು ಅಂತ ಒಮ್ಮೆ ಎಲ್ಲಿ ಹೋಗ್ಬೇಕು.
ತೋರಿಸಿ ಮನೆ. ಸೊ ಗೈಸ್ ಬಡ ಪೈಪ್ ಸುತ್ತೊಂದು ಬನ್ನಿರಿ. ಸೊ ಪೈಪ್ ಸುತ್ತಬೇಕಂತ ಪಟ್ಬಿಟ್ಟು ಬನ್ನಿ ಗೈಸ್. ಸೊ ಗೈಸ್ ಪೈಪ್ ಸುತ್ತಿ ಎಲ್ಲ ಕ್ಲೀನ್ ಮಾಡಿದೆ. ಸೊ ಗೈಸ್ ಏನಪ್ಪ ಅಂತಂದ್ರೆ ನನ್ನ ಫೋನ್ ಬಿಟ್ಟು ನಾವು ಒಂದು ನಿಮಿಷನೂ ಇರಲಿಲ್ಲ. ಸೊ ಇದು ಎಕ್ಸ್ಪೆರಿಮೆಂಟ್, ಏನು ಮಾಡೋಕ್ಕೆ ಬರೋಂಗಿಲ್ಲ, ಇಟ್ಟಿದ್ದೀನಿ, ಮಾಡೋಣ ಬನ್ನಿ. ಸೊ ಗೈಸ್ ಇದು ತಡೆಯೋಕ್ಕಾಗಲ್ಲ ಫೋನಿಂದ. ಸೊ ಫೋನ್ ನೋಡೇ ಬಿಡೋಣ ಹೋಗಿ. ಸೊ ಫೋನ್ ಮಾತ್ರ ನೋಡಲೇ ಇರೋಕ್ಕಾಗಲ್ಲ. ಸೊ ಗೈಸ್ ಇಷ್ಟೇ. ಸೊ ಗೈಸ್ ಭಾಳ ತಡಿಲಿಲ್ಲ ನಾನು. ಅದು 5:44 ಆಗಿದೆ ಬರೀ. ಫೋನ್ ಇಷ್ಟೊತ್ತಾದರೂ ಬಿಡೋಕ್ಕಾಗತ್ತಿಲ್ಲ. ನನ್ನ ಫೋನ್ಯಾಗ ನಾ ಮಾಡ್ತೀನಿ ಬ್ಲಾಗ್. ಸೊ ಇದು ಒಂದು ಅಲ್ಲ. ಸೊ ಗೈಸ್ ಏನಪ್ಪ ಅಂತಂದ್ರೆ ಇದೇ ಫೋನಿಂದ ಅದು ನಾವು ವಿಡಿಯೋ ಮಾಡಿದ್ದೆ. ಸೊ ಸ್ವಲ್ಪ ಕ್ಲಿಯರ್ ಇಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕ್ಲಿಯರ್ ಇಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಫೋನಿಂದ ಮಾಡಿದ್ದೆ. ಇದೇ ನಮ್ಮ ಮನೆ ಫೋನು. ಆ್ಯಂಡ್ ಭಾಳತನ ಆಗಲಿಲ್ಲ. ಸೊ ಅಂದ್ರೇನು, ಸೊ ನಂದು ವರ್ಕ್ ಇತ್ತು, ತಡೆಯೋಕ್ಕಾಗಲಿಲ್ಲ. ಸೊ ತೊಗೊಂಡ್ಬಿಟ್ಟೆ ಫೋನು. ನೆಕ್ಸ್ಟ್ ವರ್ಕ್ ಐತಿ, ಈಗ ನೆಕ್ಸ್ಟ್ ಮಾಡಬೇಕಾಗಿತ್ತು. ಸೊ 6:08 ಆಗೈತಿ. ಸೊ ಅದಕ್ಕೆ ಬನ್ನಿ ಗೈಸ್. ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಸೊ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕು. ಸೊ ಟೈಮ್ ಆಗಿದೆ, 6 ಗಂಟೆ ಆಗಿದೆ. ಸೊ ನಾ 6:22 ಮಟ್ಟ ಕಂಪ್ಲೀಟ್ ಮಾಡಿದರೆ ಸೊ ಆಗಿರ್ತದೆ. ಸೊ 1 ಗಂಟೆ ಕಂಪ್ಲೀಟ್ ಆಗಿತ್ತು. ನಾ ಅದ್ರಾಗ ಬರೀ 1.5 ತಾಸು ಅಂತೇಳಿ ನಿಮ್ಗೆ ಕೆಲಸ ಆಗಲ್ಲ. ಇದು ಎಕ್ಸ್ಪೆರಿಮೆಂಟ್ ರಾಂಗ್ ಆಯಿತು. ಸೊ ಮತ್ತೆ ನೆಕ್ಸ್ಟ್ ಕರೆಕ್ಟ್ ಮಾಡೋಣ. ಸೊ ಬನ್ನಿ ಗೈಸ್ ಮಾಡೋಣ. ಈಗ ಏನೇನು ಮಾಡ್ತೀನಿ, ಸೊ ಏನೇನು ಮಾಡೀನಿ ಎಲ್ಲ ತೋರಿಸೀನಿ. ಸ್ವಲ್ಪ ಇವತ್ತು ನಾಗರ ಪಂಚಮಿ ಅಲ್ಲ, ಸೊ ಅದಕ್ಕೆ ಏನೇನು ಮಾಡಾತೀನಿ ಸೊ ತೋರಿಸೀನಿ. ಸೊ ಎಕ್ಸ್ಪೆರಿಮೆಂಟ್ ಅಂತೂ ರಾಂಗ್ ಆಯಿತು. ಸೊ ಬನ್ನಿ ಗೈಸ್ ಲೆಟ್ಸ್ ಗೋ. ಮತ್ತೇನು ಮುಂದೇನು ಮಾಡೋಣ ಬನ್ನಿ. ಇನ್ನು ಇದೇ ಥರ ಸೊ ಎಕ್ಸ್ಪೆರಿಮೆಂಟು ರಿಯಾಲಿಟಿ ಕಂಟೆಂಟ್ಸ್ ಬರ್ತಾವೆ. ಸೊ ಎಕ್ಸ್ಪೆರಿಮೆಂಟ್ ರಿಯಾಲಿಟಿ ಕಂಟೆಂಟ್ಸ್ ಬರ್ತಾವೆ. ಸೊ ಇನ್ಮೇಲಿಂದ ಸೊ ನೋಡ್ಕೊತೋಗಿ ಗೈಸ್. ಸೊ ಕರೆಕ್ಟ್ ಇದಾವೆ, ತಪ್ಪದಾವೆ, ಸರಿಯಾಗಿ ಏನಾದರೂ ಸೊ ಹೇಳಿ ಗೈಸ್. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ ಗೈಸ್. ಸೊ ನೀವು ಎಕ್ಸಾಂಪಲ್ ಆಗಿ ಸೊ ನೀವು ಕಲಿತ್ಕೊಳ್ಳಿ. ಸೊ ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ. ಸೊ ನಾನು ಮಾಡಿದ್ದು ನೋಡಿ. ಸೊ ನೀವು ಮಾಡಿ. ಸೊ ತಡೆಯೋಕ್ಕಾಗುತ್ತಾ ಆಗಲ್ಲ, ಸೊ ಕಮೆಂಟ್ ಮೂಲಕ ತಿಳಿಸಿ. ಸೊ ನಮಗಂತೂ ತಡೆಯೋಕ್ಕಾಗಲ್ಲ. ಸೊ ಯಾಕಪ್ಪ ಅಂದ್ರೆ ನಂದು ವರ್ಕ್ ಇತ್ತು. ಮುಂದೆ ಏನಾದರೂ ಒಂದು ಬೇರೆ ಮಾಡೋಣ ಬನ್ನಿ ಗೈಸ್. ಸೊ ಗೈಸ್ ಈಗ ನೆಕ್ಸ್ಟ್ ಏನೇನು ಮಾಡೋಣ, ಸೊ ಏನೇನು ಮಾಡ್ತೀನಿ, ಸೊ ಅದನ್ನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ಮನೆಯಲ್ಲಿ ಏನೇನು ಮಾಡ್ತೀನಿ ಸೊ ತೋರಿಸ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಗೈಸ್ ನೋಡ್ಕೊಂತ ಹೋಗಿ ಗೈಸ್ ಕೊನೆ ತನಕ ಬ್ಲಾಗ್. ಇಲ್ಲಿ ನೋಡ್ರಿ ಬೆಕ್ಕ ತಿಂಡಿ ಹೆಂಗೆ ಇಡ್ಸತ್ತೆ ಈಗ. ಹೊತ್ತು ನೋಡಿದಾರ ಅವನಿದಾನ, ನಮ್ಗೆ ಧಮ್ಕಿ ಕೊಡ್ತೈತೆ ರೀ. ಇದು ಇಲ್ಲಿ ನೋಡ್ರಿ, ಹೊತ್ತು ನೋಡ್ರಿ ಒಳಗೆ ನಮ್ಗೆ ಧಮ್ಕಿ ಕೊಡ್ತೈತೆ, ಪಕ್ಕ ಧಮ್ಕಿ ಕೊಡ್ತೈತೆ, ಮುಟ್ಟ ಬಿಡಂಗಿಲ್ಲ, ಹಂಗೆ ಧಮ್ಕಿ ಕೊಡ್ತೈತೆ ಗೈಸ್. ಸೊ ಗೈಸ್ ಎಕ್ಸ್ಪೆರಿಮೆಂಟ್ ಜೊತೆ ಸೊ ಇವೆಲ್ಲ ಇರ್ತಾವೆ. ಸೊ ಮನ್ಯಾಗ ಏನೇನು ಇರ್ತೈತಿ ಏನಿಲ್ಲ ಸೊ ಎಲ್ಲದನ್ನೂ ತೋರಿಸ್ತೀನಿ ಗೈಸ್. ಸೊ ಎಕ್ಸ್ಪೆರಿಮೆಂಟು ಮಾಡಿ ತೋರಿಸ್ತೀನಿ. ಸೊ ರಿಯಾಲಿಟಿ ಎಕ್ಸ್ಪೆರಿಮೆಂಟು ಮಾಡಿ ತೋರಿಸ್ತೀನಿ. ಬಟ್ ಆ್ಯಂಡ್ ಸೈಡ್ ಒಂಥರ ಇರ್ತಾವೆ ಮನೇನ ಏನೇನು ಮಾಡ್ತೀವಿ ಸೊ ಅದನ್ನೆಲ್ಲ ತೋರಿಸ್ತೀನಿ ಗೈಸ್ ಅಷ್ಟೇ. ಈಕೆ ನಮ್ಮ ಮುದಿಕ್ ನೋಡ್ರಿ, ಈಕೆ ನಮ್ಮ ಮುದಿಕ್ರಿ, ಈಕೆ ಹಳೆ ಮುದಿಕ್ರಿ. ಈಕೆ ಅಲ್ಲೇ ಬೇಕಲ್ಲಲ್ರಿ, ನಾವು ಖಾಲಿ ಇರ್ತೇವಲ್ಲ ಉಪಯೋಗಿಲ್ರಿ, ಹಳೆ ಮುದಿಕ್ರಿ ಈಕೆ. ಸೊ ಗೈಸ್ ಇಲ್ಲಿ ನಮ್ಮ ಗಾಡಿ ನಿಂತತ್ ನೋಡ್ರಿ, ಗಾಡಿ. ಸೊ ಮನೇಲಿ ಏನೇನು ಮಾಡ್ತೀನಿ ಸೊ ಎಲ್ಲ ತೋರಿಸ್ತೀನಿ ಗೈಸ್. ಸೊ ಗೈಸ್ ಇದು ಎಕ್ಸ್ಪೆರಿಮೆಂಟ್ ಸ್ವಲ್ಪ ಡಲ್ ಆಯ್ತು ಅನ್ಸಾತ್ ನಂಗೆ. ಸೊ ಎಕ್ಸ್ಪೆರಿಮೆಂಟ್ ಪಕ್ಕ ಅಲ್ಲಿ ವೆರಿ ಬ್ಯಾಡ್ ಆಗ್ತಿತ್ತು ಎಕ್ಸ್ಪೆರಿಮೆಂಟ್. ಸಡನ್ಲಿ ಮುಗ್ದಂಗೆ ಆಯ್ತು ಎಕ್ಸ್ಪೆರಿಮೆಂಟ್. ಅಂದ್ರೇನು ಒಂದು ಸ್ವಲ್ಪ ದೌಡಾದಂಗೆ ಆಯಿತು. ಸೊ ಅಂದ್ರೇನು ಕರೆಕ್ಟ್ ಆಗಿಲ್ಲ. ಸೊ ಗೈಸ್ ಇನ್ನೊಂದೇನಪ್ಪ ಅಡ್ಜಸ್ಟ್ ಮಾಡ್ಕೋದಂತಂದ್ರೆ ಸೊ ನಮ್ಮದು ಕಚ್ಚಾ ಬಚ್ಚಾ ಇಂಗ್ಲೀಷ್ ಮಾಡೋಕ್ಕಾಗಲ್ಲ. ನಮ್ಮದು ಕಚ್ಚಾ ಬಚ್ಚಾ ಇಂಗ್ಲೀಷ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು. ಸೊ ಗೈಸ್ ಅಷ್ಟು ಹೇಳ್ತಾ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಎಲ್ಲರಿಗೂ ನಾಗರ ಪಂಚಮಿಯ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಆ್ಯಂಡ್ ಕಚ್ಚಾ ಬಚ್ಚಾ ಇಂಗ್ಲೀಷ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇದು ವೆರಿ ಬ್ಯಾಡ್ ಆದಂಗೆ ಐತೆ. ಸೊ ಕಂಟೆಂಟ್ ಒಂದು ಸ್ವಲ್ಪ ವೆರಿ ಬ್ಯಾಡ್ ಆಯ್ತು. ಅಂದ್ರೇನು ಸೊ ಎಕ್ಸ್ಪೆರಿಮೆಂಟ್ ಸರಿ ಆಗಲಿಲ್ಲ ಅಂತ ನನಗೆ ಅನ್ಸಾಯ್ತು. ಸೊ ನಿಮಗೂ ಹಂಗೆ ಅನ್ಸಿರ್ಬೋದು ಅನ್ಸಾಯ್ತು. ಸೊ ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ತೀನಿ ಗೈಸ್. ಸೊ ಕಚ್ಚಾ ಬಚ್ಚಾ ಹಂಗೆ ಮಾತು ಎಲ್ಲ ಸೊ ಮಾಡ್ತೀನಿ, ನೆಕ್ಸ್ಟ್ ಕರೆಕ್ಟ್ ಮಾಡ್ತೀನಿ ಬನ್ನಿ ಗೈಸ್.
ಸೊ ಗೈಸ್ ಇದೇ ಥರ ನೆಕ್ಸ್ಟ್ ಬ್ಲಾಗಲ್ಲಿ ಬರುವ ಅಲ್ಲಿವರೆಗೂ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ ಶೇರ್ ಮಾಡಿ ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ನೆಕ್ಸ್ಟ್ ಬ್ಲಾಗ್ ಎಕ್ಸ್ಪೆರಿಮೆಂಟ್ ರಿಯಾಲಿಟಿ ಬ್ಲಾಗ್ ಬರುತ್ತೆ. ಸೊ ಇನ್ಮೇಲೆ ಅವು ಬರುತ್ತವೆ. ಸೊ ಅವು ಇರ್ತಾವೆ. ಸೊ ಎಲ್ಲ ಇರ್ತಾವೆ. ಒಟ್ಟಿನಲ್ಲಿ ರಿಯಾಲಿಟಿ ಬ್ಲಾಗ್ ಬರ್ತಾವೆ. ಸೊ ಅಷ್ಟೇ ಗೈಸ್ ವಿಡಿಯೋ ಹೇಗೆ ಅನ್ನಿಸ್ತು ಹೆಂಗೆ ಅನ್ನಿಸ್ತು. ಸೊ ಇನ್ನೂ ಸರಿಯಾಗಿ ಮಾಡಬೇಕಾಗಿತ್ತಾ, ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರೆಕ್ಟ್ ಮಾಡಬೇಕಾಗಿತ್ತಾ ನಿಮಗೆ ಅನಿಸೈತಿ ಅನ್ಸೋದು ನನಗೆ. ಸೊ ಆದರೂ ಹೇಗೆ ಅನ್ನಿಸ್ತು ನಾ ಮಾಡಿದ್ದು ಸ್ವಲ್ಪ ಹೇಳಿ ಗೈಸ್, ಏನು ಇಂಪ್ರೂವ್ ಮಾಡಬೇಕು. ಸೊ ಎಕ್ಸ್ಪೆರಿಮೆಂಟ್ ಇನ್ನೂ ಹೆಂಗೆ ಮಾಡಬೇಕು. ಸೊ ಫಸ್ಟ್ ಎಲ್ಲ ಮಾಡಿದ್ದು ಓಕೆ, ಬಟ್ ರಿಯಾಲಿಟಿ ಎಲ್ಲ ಹೇಳ್ತೀನಿ. ಇದನ್ನು ಮಾಡಿದ್ದು ಫಸ್ಟ್. ಸೊ ಇನ್ನೂ ಹೇಗೆ ಮಾಡಬೇಕು, ಸರಿ ಇದೆಯಾ ತಪ್ಪಿದೆ, ಸೊ ಎಲ್ಲ ಕಮೆಂಟ್ ಹೋಗಿರಿ. ಥ್ಯಾಂಕ್ ಯು. ಸೊ ಗೈಸ್ ಅಷ್ಟೇ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಇದೇ ಥರ ಬರುವ ಅಲ್ಲಿಗೂ ಟಾಟಾ ಬಾಯ್, ಸಿ ಯು ಗೈಸ್.